ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, 2 ತಿಂಗಳ ಹಿಂದೆ ಬಾಂಗ್ಲಾ ಪತ್ರಕರ್ತ ಸಲಾಹುದ್ದೀನ್ ಚೌಧರಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಕಂಪ್ಲೀಟ್ ಜಾತಕವನ್ನೇ ಜಾಲಾಡ್ಬಿಟ್ಟಿದ್ರು. ಟಿವಿ ವಿಕ್ರಮ ಅದರ ಬಗ್ಗೆ ಡೀಟೇಲ್ಡ್ ಪ್ರೋಗ್ರಾಮ್ ಕೂಡ ಮಾಡಿತ್ತು. ಅದರಲ್ಲಿ ಮುಖ್ಯವಾಗಿ ಪ್ರಸ್ತಾಪ ಆಗಿದ್ದು ತಾಯಿ ಮಗನ ಪೌರತ್ವದ ವಿಚಾರ. ರಾಹುಲ್ ಗಾಂಧಿಯ ಪೌರತ್ವದ ಬಗ್ಗೆ ಫಸ್ಟ್ ಟೈಮ್ ಪ್ರಶ್ನೆ ಮಾಡಿದ್ದು ಅಥವಾ ಅದನ್ನ ಎಕ್ಸ್ಪೋಸ್ ಮಾಡಿದ್ದು ಸಲಾಹುದ್ದೀನ್ ಚೌಧರಿ ಅಲ್ಲ, ಅವರಿಗಿಂತ ಮೊದಲು ಬಿಜೆಪಿಯ ಹಿರಿಯ ನಾಯಕ ಅಂಡ್ ವಕೀಲ ಸುಬ್ರಹ್ಮಣ್ಯನ ಸ್ವಾಮಿ ಅವರು ಬಹಳ ವಿಸ್ತೃತವಾಗಿ ರಾಹುಲ್ ಗಾಂಧಿಯ ವಿದೇಶಿ ಪೌರತ್ವದ ಕುರಿತು ಸತ್ಯವನ್ನ ಹೊರಹಾಕಿದ್ರು. ಈ ವಿವಾದ ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಹತ್ತಿತ್ತು. ಆದ್ರೆ ಇಲ್ಲಿ ತನಕ ರಾಹುಲ್ ಗಾಂಧಿಯನ್ನ ಡಿಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ, ಅಥವಾ ಈ ವಿಚಾರಕ್ಕೆ ಆತನ ಸಂಸತ್ ಸದಸ್ಯತ್ವವನ್ನು ಕೂಡ ಅನರ್ಹಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಂಡ್ ಈ ಚರ್ಚೆ ಅವಾಗವಾಗ ನಡೆಯುತ್ತೆ, ಹಾಗೇ ತಣ್ಣಗಾಗತ್ತೆ. ಅಂಡ್ ಎನಿ ಟೈಮ್ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪೌರತ್ವದ ವಿಚಾರ ಬಂದಾಗ ವಿಷಯಾಂತರ ಮಾಡಿ ಎಲ್ಲರನ್ನ ಡೈವರ್ಟ್ ಮಾಡ್ತಾನೆ ಇರ್ತಾರೆ. ಈ ಬಾರಿ ಸದನದಲ್ಲಿ ರಾಹುಲ್ ಗಾಂಧಿ ಮತ್ತೆ ಅದೇ ಕೆಲಸವನ್ನು ಮಾಡಿದ್ದಾರೆ. ಅದಾನಿ ಇಶ್ಯೂ ತಂದು ಆ ಕಿಡಿಯನ್ನು ಹೊತ್ತಿಸಿ ತಮ್ಮ ಪೌರತ್ವ ವಿವಾದವನ್ನ ಸೈಲೆಂಟ್ ಆಗಿ ಬದಿಗೆ ಸರಿಸ್ಬಿಡ್ತಾರೆ. ಆದರೆ ಪೌರತ್ವ ವಿವಾದಕ್ಕಿಂತ ದೊಡ್ಡದು ಇನ್ನೊಂದು ವಿಚಾರ ಇದೆ. ಅಮ್ಮ ಮಗನನ್ನ ಇವತ್ತಿಗೂ ಕೂಡ ಜೈಲು ಭೀತಿಯಲ್ಲಿ ಇಟ್ಟಿರುವಂತಹ ಕೇಸ್ ಅದು. ಇವತ್ತಿಗೂ ಕೂಡ ಬೇಲ್ ಮೇಲೆ ಹೊರಗಡೆ ಇರುವಂತಹ ಕೇಸ್ ಅದು. ಯಾವುದು? ದಟ್ ಈಸ್ ನ್ಯಾಷನಲ್ ಹೆರಾಲ್ಡ್ ಕೇಸ್. ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಗ್ಗೆ ಇವತ್ತು ನಾನು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅಂದ್ರೆ ಏನು, ಇದರಲ್ಲಿ ಯಾವ ರೀತಿ ಸೋನಿಯಾ ಫ್ಯಾಮಿಲಿ ಫುಲ್ ಮೀಲ್ಸ್ ಮಾಡ್ತು, ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ಈ ಪ್ರಕರಣದ ಪಾತ್ರಧಾರಿ ಆದ್ರು, ಇವೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಮೊದಲು ನೀವು ಇದರ ಬಗ್ಗೆ ಓದಿರಬಹುದು, ಕೇಳಿರಬಹುದು, ಆದರೆ ಬಹಳ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇದನ್ನ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಕೊನೆ ತನಕ ನೀವು ನೋಡಲೇಬೇಕಿದನ್ನ. ವೀಕ್ಷಕರೇ, ಕೇವಲ 50 ಲಕ್ಷ ಖರ್ಚು ಮಾಡಿ 5,000 ಕೋಟಿ ರೂಪಾಯಿಯ ಮಾಲೀಕರಾಗೋದು ಹೇಗೆ ಗೊತ್ತಾಗಬೇಕಾ? ಕ್ಯೂರಿಯಸ್? ಎಸ್, ನ್ಯಾಷನಲ್ ಹೆರಾಲ್ಡ್ ಸ್ಟೋರಿ ನಿಮಗೆ ಅದನ್ನ ಹೇಳ್ಕೊಡತ್ತೆ. ರಾಹುಲ್ ಗಾಂಧಿ ಈಗ ಅದಾನಿಯನ್ನ ಜೈಲಿಗೆ ಕಳಿಸಲೇಬೇಕು ಅಂತ ಅರ್ಚಾಡ್ತಾ ಇದ್ದಾರಲ್ಲ. ಯಾಕಂತ ಹೇಳಿದ್ರೆ ಜಾರ್ಜ್ ಸೋರೋಸ್ನ ಶಿಷ್ಯ ಒಬ್ಬ ಅಮೆರಿಕದ ಕೋರ್ಟ್ ಮೂಲಕ ಅದಾನಿಯನ್ನ ವಂಚಕ ಅಂತ ತೀರ್ಪನ್ನು ಕೊಟ್ಟಿರುವಂಥದ್ದು. ಇದೇ ಲಾಜಿಕ್ ಪ್ರಕಾರವಾಗಿ ನಾವು ನೋಡೋದಾದ್ರೆ ರಾಹುಲ್ ಗಾಂಧಿ ಕೂಡ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಜೈಲಲ್ಲಿ ಇರಬೇಕಾಗತ್ತೆ. ಏನೋ ಅದ್ಯಾವ ಜನ್ಮದ ಪುಣ್ಯನೋ ಅಥವಾ ಈ ದೇಶದ ಕರ್ಮನೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಈಗ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಓಕೆ, ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ನಿಮ್ಮ ಫ್ರೆಂಡಿಗೆ ಅವರ ತಂದೆ ಕಡೆಯಿಂದ ಒಂದು ಮರ್ಸಿಡೀಸ್ ಬೆನ್ಸ್ ಬಳುವಳಿಯಾಗಿ ಸಿಗುತ್ತೆ ಅಂತ ಅಂದ್ಕೊಳ್ಳಿ. 1 ಕೋಟಿ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಅಪ್ಪ ತೀರ್ಕೊಳ್ಳುವಾಗ ಕೊಟ್ಟಿರುವಂತ ಕಾಣಿಕೆ. ಕಾರ್ ಏನೋ ಗಿಫ್ಟ್ ರೂಪದಲ್ಲಿ ಸಿಗ್ತಾ, ಅದರದಕ್ಕೆ ಸರ್ವಿಸು, ರಿಪೇರಿ, ಮೇಂಟೆನೆನ್ಸು, ಪೆಟ್ರೋಲು ಇದೆಲ್ಲ ಖರ್ಚು ಇದ್ದೇ ಇರುತ್ತಲ್ಲ. ಇದೇ ತಿಂಗಳಿಗೆ ಒಂದು 50,000 ಬಂದ್ಬಿಡುತ್ತೆ. ಸೊ ಇಷ್ಟು ಖರ್ಚು ಮಾಡೋದಕ್ಕೆ ಆ ನಿಮ್ಮ ಫ್ರೆಂಡ್ಗೆ ಸಾಧ್ಯ ಇರೋದಿಲ್ಲ. ಆಗ ಆ ಫ್ರೆಂಡ್ ಏನ್ ಮಾಡ್ತಾನೆ, ನಿಮ್ಮ ಹತ್ರ ಬಂದು ಒಂದು 50,000 ಕೊಡು, ಮುಂದಿನ ವಾರ ಕೊಟ್ಟು ಬಿಡ್ತೀನಿ ಅಂತ ಕೇಳ್ತಾನೆ. ನೀವು ಓಕೆ 50,000 ಅಲ್ವಾ, ಓಕೆ ಅಂತೇಳಿ ಕೊಟ್ಟು ಬಿಡ್ತೀರಿ. ಆತ ಕಾರ್ ಸರ್ವಿಸ್ ಮಾಡಿಸಿ ಓಡಿಸೋದಕ್ಕೆ ಶುರು ಮಾಡ್ತಾನೆ. ಆದರೆ ನಿಮ್ಮ 50,000 ರೂಪಾಯಿ ವಾಪಸ್ ಕೊಡಲ್ಲ. ನೀವು ಎಲ್ಲ ರೀತಿಯಲ್ಲಿ ಆತನನ್ನ ಕೇಳಿ ಆತನನ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀರಿ. ಆದ್ರೂ ಆತ ಆ 50,000ವನ್ನ ವಾಪಸ್ ಕೊಡಲ್ಲ. ಈಗ ನೀವೇನ್ ಮಾಡ್ತೀರಿ ಗೊತ್ತಾ? ರಾಹುಲ್ ಗಾಂಧಿ ಹತ್ರ ಹೋಗ್ತೀರಾ. ರಾಹುಲ್ ಗಾಂಧಿ ಅವರೇ, ಹೀಗಾಗಿದೆ, ನನ್ನ ಫ್ರೆಂಡ್ 50,000ವನ್ನ ಇಸ್ಕೊಂಡು ವಾಪಸ್ ಕೊಡ್ತಾನೆ ಇಲ್ಲ ನೋಡಿ, ನನಗೀಗ ಕಷ್ಟ ಆಗಿದೆ ಹೀಗಂತ ಗೋಳು ಹೇಳ್ಕೊಳ್ತೀರಾ.
ರಾಹುಲ್ ಗಾಂಧಿ ಏನು ಮಾಡ್ತಾರೆ ಗೊತ್ತಾ? ನಿಮ್ಮ ಕೈಗೆ 2,000 ರೂಪಾಯಿನ ಕೊಡ್ತಾರೆ. ಈ 2,000 ರೂಪಾಯಿ ತಗೋ, ಆ 50,000ದ ವಿಚಾರ ಇದೆಯಲ್ಲ ಅದು ನನಗೆ ಬಿಟ್ಟು ಬಿಡು, ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ನೀವು ಓಕೆ ಅಂತ ಹೇಳ್ತೀರಿ. ಆ ಫ್ರೆಂಡ್ ಹತ್ರ ಕೂಡ ಇದೇ ಮಾತನ್ನ ಹೇಳ್ತೀರಿ ನೀವು. ನೀನು ಆ 50,000ವನ್ನ ಇನ್ನು ರಾಹುಲ್ ಗಾಂಧಿಗೆ ಕೊಟ್ಬಿಡು, ಇನ್ಮೇಲೆ ನಿನ್ನ ಹತ್ರ ರಾಹುಲ್ ಗಾಂಧಿ ಫಾಲೋಅಪ್ ಮಾಡ್ತಾರೆ ಅಂತ ಹೇಳ್ತೀರಿ. ಈಗ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಗೊತ್ತಾ? ನಿಮ್ಮ ಫ್ರೆಂಡ್ ಹತ್ರ ಹೋಗ್ತಾರೆ, ನನ್ನ 50,000 ರೂಪಾಯಿ ವಾಪಸ್ ಕೊಡು ಅಂತ ಕೇಳ್ತಾರೆ. ಆಗ ಫ್ರೆಂಡ್ ಏನು ಹೇಳ್ತಾನೆ? ನನ್ನ ಹತ್ರ 50,000 ರೂಪಾಯಿ ಇಲ್ಲ, ಬಟ್ ಮರ್ಸಿಡೀಸ್ ಬೆನ್ಸ್ ಇದೆ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಆಗ ಓಕೆ, ಆ 50,000 ಇಲ್ಲ ಅಂತ ಹೇಳಿದ್ರೆ ಈ ಮರ್ಸಿಡೀಸ್ ಕಾರನ್ನೇ ಕೊಟ್ಟು ಬಿಡು ಅಂತ ಹೇಳಿ ಕಾರನ್ನೇ ತಗೊಂಡು ಸೊ ಈ ಕಥೆಯ ಕ್ಲೈಮ್ಯಾಕ್ಸ್ ಏನು ಹೇಳಿ? ಬರೀ 2,000 ಇನ್ವೆಸ್ಟ್ ಮಾಡಿ ರಾಹುಲ್ ಗಾಂಧಿ 1 ಕೋಟಿ ಬೆಲೆಯ ಮರ್ಸಿಡೀಸ್ನ ಮಾಲೀಕ ಆಗಿಬಿಡ್ತಾನೆ. ಎಸ್, ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಆಗಿರುವಂಥದ್ದು ಕೂಡ ಎಕ್ಸಾಕ್ಟ್ಲಿ ಇದೇ ಕಥೆ. ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ ಮಾಲೀಕತ್ವದ ಒಂದು ಪತ್ರಿಕೆ. 1937ರಲ್ಲಿ 5,000 ಸ್ವಾತಂತ್ರ್ಯ ಹೋರಾಟಗಾರರು ಸೇರಿ ಪ್ರಾರಂಭ ಮಾಡಿದಂಥ ಪತ್ರಿಕೆ ಇದು. ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಇದರ ಕಚೇರಿಗಳು ಓಪನ್ ಆಗಿರುತ್ತೆ. ಸರ್ಕಾರದ ಸಹಾಯದಿಂದ ಕಮ್ಮಿ ಬೆಲೆಯಲ್ಲಿ ಪ್ರಾಪರ್ಟಿ ಕೂಡ ಸಿಕ್ಕಿರುತ್ತೆ. ಅಲ್ಲೆಲ್ಲವೂ ಕೂಡ ನ್ಯಾಷನಲ್ ಹೆರಾಲ್ಡ್ ಆಫೀಸ್ಗಳು ಕಂಪ್ಲೀಟ್ ಆಗಿ ಓಪನ್ ಆಗತ್ವೆ. ಹೀಗೆ ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಆದಂತಹ ನ್ಯಾಷನಲ್ ಹೆರಾಲ್ಡ್ ಪ್ರಾಪರ್ಟಿಯ ಅಂದಾಜು ಮೊತ್ತ ಎಷ್ಟಿರ್ಬೋದು? ಎನಿಗೆಸ್? 5,000 ಕೋಟಿ ರೂಪಾಯಿ. ಎಷ್ಟು? 5,000 ಕೋಟಿ ರೂಪಾಯಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸಲ ಈ ನ್ಯಾಷನಲ್ ಹೆರಾಲ್ಡ್ಗೆ ಕಾಂಗ್ರೆಸ್ 90 ಕೋಟಿ ರೂಪಾಯಿಗಳ ಅನ್ಸೆಕ್ಯೂರ್ಡ್ ಲೋನ್ ಅನ್ನು ಕೊಡುತ್ತೆ, 0% ಇಂಟ್ರೆಸ್ಟ್ಗೆ. ಕಾಂಗ್ರೆಸ್ ತನ್ನ ಕೈಯಲ್ಲಿರುವಂತಹ ಹಣವನ್ನು ಕೊಟ್ಟಿರುತ್ತಾ? ನೋ, ನೆವರ್. ತನ್ನ ಹತ್ರ ಇರುವಂತಹ ಪಬ್ಲಿಕ್ ಫಂಡ್ ಅನ್ನ ಎತ್ತಿ ನ್ಯಾಷನಲ್ ಹೆರಾಲ್ಡ್ಗೆ ಸಾಲವನ್ನು ಕೊಟ್ಟಿರುತ್ತೆ. ಸೊ ಇದು ಕಾಂಗ್ರೆಸ್ ಕಡೆಯಿಂದ ಆದಂತಹ ಫಸ್ಟ್ ಕ್ರೈಮ್. ಹೀಗೆ ಸಾಲವನ್ನು ತಗೊಂಡಂತಹ ನ್ಯಾಷನಲ್ ಹೆರಾಲ್ಡ್ 2008ರಲ್ಲಿ ಸಂಕಷ್ಟಕ್ಕೆ ಬಿದ್ದು ಪೂರ್ತಿಯಾಗಿ ಕ್ಲೋಸ್ ಆಗಿಬಿಡುತ್ತೆ. ನ್ಯಾಷನಲ್ ಹೆರಾಲ್ಡ್ ಅಂದರೆ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ಗೆ 90 ಕೋಟಿ ಸಾಲವನ್ನ ತೀರಿಸೋದಕ್ಕೆ ಸಾಧ್ಯ ಆಗಲ್ಲ. ಕಾಂಗ್ರೆಸ್ ಮಾತ್ರ ಸಾಲದ ಹಿಂದೆ ಬಿದ್ದಿರುತ್ತೆ, ವಾಪಸ್ ಕೊಡಿ 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 ಅಂತ ಕೇಳ್ತಾನೆ ಇರುತ್ತೆ. ಕಾಂಗ್ರೆಸ್ ಆ ಟೈಮಲ್ಲಿ ಏನು ಮಾಡಬಹುದಿತ್ತು ಹೇಳಿ? ನ್ಯಾಷನಲ್ ಹೆರಾಲ್ಡ್ ಅನ್ನ ಮಾರಾಟ ಮಾಡಿ ತನ್ನ 90 ಕೋಟಿ ಹಣವನ್ನ ವಾಪಸ್ ತಗೊಳ್ಬಹುದಿತ್ತಲ್ವಾ? ಬಟ್ ಆದ್ರೆ ಕಾಂಗ್ರೆಸ್ ಹಾಗೆ ಮಾಡಲಿಲ್ಲ. ನವೆಂಬರ್ 2010ರಲ್ಲಿ ಒಂದು ಹೊಸ ಕಂಪನಿ ಶುರು ಆಗುತ್ತೆ. ಅದರ ಹೆಸರು ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯ ಓನರ್ ಯಾರು ಗೊತ್ತಾ? ಯಾರು? ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಎಸ್, 76% ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಓನರ್ ಆದರೆ 24% ಶೇರ್ಗೆ ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸ್ ಅಂಡ್ ಸ್ಯಾಮ್ ಪಿತ್ರೋಡಾ ಓನರ್ಗಳಾಗ್ತಾರೆ. ರಾಹುಲ್ ಗಾಂಧಿಯನ್ನ ಈ ಕಂಪನಿಯ ಡೈರೆಕ್ಟರ್ ಆಗಿ ನೇಮಕ ಮಾಡಿಕೊಳ್ತಾರೆ. ದೆಹಲಿಯ ಬಹದ್ದೂರ್ ಶಾ ಜಫರ್ ರೋಡ್ ನಲ್ಲಿರುವಂತಹ ಹೆರಾಲ್ಡ್ ಹೌಸ್ ನಲ್ಲಿ ಯಂಗ್ ಇಂಡಿಯಾ ಆಫೀಸ್ ಓಪನ್ ಆಗುತ್ತೆ. ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಇದ್ದಂತಹ ಅದೇ ಆಫೀಸಲ್ಲಿ ಈಗ ಯಂಗ್ ಇಂಡಿಯಾ ಲಿಮಿಟೆಡ್ ಜನ್ಮವನ್ನ ತಾಳುತ್ತೆ. ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಕ್ಷ ಈಗ ರಾಹುಲ್ ಗಾಂಧಿಯ ಯಂಗ್ ಇಂಡಿಯಾ ಬಳಿ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ, ನೀವು ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದೀರಿ. ಕಾಂಗ್ರೆಸ್ನ ರಾಹುಲ್ ಗಾಂಧಿಗೆ ಯಂಗ್ ಇಂಡಿಯಾದ ರಾಹುಲ್ ಗಾಂಧಿ 50 ಲಕ್ಷವನ್ನ ಕೊಡ್ತಾನೆ. ಕಾಂಗ್ರೆಸ್ ಏನ್ ಮಾಡುತ್ತೆ? ನ್ಯಾಷನಲ್ ಹೆರಾಲ್ಡ್ ಕಡೆಯಿಂದ ಬರಬೇಕಾಗಿರುವಂತಹ 90 ಕೋಟಿಯನ್ನ ನೀನೇ ವಸೂಲಿ ಮಾಡ್ಕೊ ಅಂತ ಯಂಗ್ ಇಂಡಿಯಾಗೆ ಹೇಳ್ಬಿಡತ್ತೆ. ಸೊ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಕ್ಷಕ್ಕೆ
50 ಲಕ್ಷ ಸಿಕ್ತು. ಈಗ ಯಂಗ್ ಇಂಡಿಯಾಗೆ 90 ಕೋಟಿ ಕಾಣಿಸೋದಕ್ಕೆ ಶುರುವಾಯಿತು. ಈಗ ನ್ಯಾಷನಲ್ ಹೆರಾಲ್ಡ್ನ ಮಾಲೀಕರ ಹತ್ರ ಹೋಗಿ ಯಂಗ್ ಇಂಡಿಯಾದ ರಾಹುಲ್ ಗಾಂಧಿ 90 ಕೋಟಿ ಕೊಡಿ ಅಂತ ಕೇಳ್ತಾನೆ. ನ್ಯಾಷನಲ್ ಹೆರಾಲ್ಡ್ ತನ್ನ ಹತ್ರ ಅಷ್ಟು ಹಣ ಇಲ್ಲ, ಈ ನ್ಯಾಷನಲ್ ಹೆರಾಲ್ಡ್ ನೀವೇ ತಗೊಂಡ್ಬಿಡಿ ಅಂತ ಹೇಳಿಬಿಡ್ತಾರೆ. ರಾಹುಲ್ ಗಾಂಧಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಓಕೆ ಅಂತ ಹೇಳಿ 5,000 ಕೋಟಿ ಮೌಲ್ಯದ ನ್ಯಾಷನಲ್ ಹೆರಾಲ್ಡ್ ಅನ್ನ ಕೈಯಿಂದ ನಯಾ ಪೈಸಾ ಖರ್ಚು ಮಾಡದೇನೆ ತಮ್ಮ ಕೈವಶ ಮಾಡ್ಕೊಂಡು ಬಿಡ್ತಾರೆ. ಈಗ ಸುಬ್ರಹ್ಮಣ್ಯನ ಸ್ವಾಮಿ ಅವರು ಇದೇ ಪ್ರಕರಣದಲ್ಲಿ ಕೇಸನ್ನು ನಡೆಸ್ತಾ ಇರುವಂಥದ್ದು. 2012ರಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಸ್ವಾಮಿ ಅವರು ಕೋರ್ಟಿಗೆ ಎಳಿತಾರೆ. ಯಂಗ್ ಇಂಡಿಯಾ ಕಂಪನಿಯಿಂದ ಫ್ರಾಡ್ ಆಗಿದೆ ಅಂತ ಹೇಳ್ತಾರೆ. 2014ರಲ್ಲಿ ಯಂಗ್ ಇಂಡಿಯಾದ 5 ಮಂದಿ ಕೋರ್ಟ್ ಕಟಕಟಿಯಲ್ಲಿ ನಿಲ್ತಾರೆ. ಇಡಿ ತನಿಖೆ ಕೂಡ ಪ್ರಾರಂಭ ಆಗುತ್ತೆ. ಕೇಸ್ ಕ್ವಾಶ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಆಗಿರಬಹುದು, ಸೋನಿಯಾ ಗಾಂಧಿ ಆಗಿರಬಹುದು, ಎಲ್ಲ ರೀತಿಯಾದಂತಹ ಸಾಹಸವನ್ನಂತೂ ಮಾಡ್ತಾರೆ. ಆದರೆ ಕೋರ್ಟ್ ಇದನ್ನ ಕ್ವಾಶ್ ಮಾಡಲ್ಲ. 2018ರಲ್ಲಿ ಅಮ್ಮ ಮಗನಿಗೆ ಬೇಲ್ ಸಿಕ್ಕಿಬಿಡುತ್ತೆ. ಇಬ್ರು ಇವತ್ತಿನ ತನಕ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಸುಮಾರು 800 ಕೋಟಿಗೂ ಹೆಚ್ಚಿನ ಮೌಲ್ಯದ ನ್ಯಾಷನಲ್ ಹೆರಾಲ್ಡ್ ಪ್ರಾಪರ್ಟಿಯನ್ನ ಈಗ ಇಡಿ ಅಟ್ಯಾಚ್ ಮಾಡಿದೆ. ಇನ್ನೂ ದೆಹಲಿಯಲ್ಲಿ ಕೇಸ್ ನಡೀತಾನೆ ಇದೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕಾಂಗ್ರೆಸ್ನಲ್ಲಿದ್ದಂತಹ 90 ಕೋಟಿ ಫಂಡ್ಗೂ ನಾಮವನ್ನ ಹಾಕ್ತಾರೆ. ನ್ಯಾಷನಲ್ ಹೆರಾಲ್ಡ್ನ 5,000 ಕೋಟಿ ಆಸ್ತಿಯನ್ನು ಕೂಡ ಯಂಗ್ ಇಂಡಿಯಾ ಮೂಲಕ ಗುಳುಂ ಸ್ವಾಹ ಮಾಡ್ತಾರೆ. ಇದು ಭಾರತ ಕಂಡಂತಹ ಅತಿ ದೊಡ್ಡ ಭ್ರಷ್ಟಾಚಾರ, ಅತಿ ದೊಡ್ಡ ಮನಿ ಲಾಂಡ್ರಿಂಗ್ ಮತ್ತು ವಂಚನೆ ಕೇಸ್ಗಳಲ್ಲಿ ಒಂದು. ಇಂತಹ ವಂಚಕ ಇತಿಹಾಸ ಇರುವಂತಹ ವ್ಯಕ್ತಿ ಈಗ ಅದಾನಿ ಹಿಂದೆ ಬಿದ್ದಿದ್ದಾನೆ. ಮೋದಿಜಿಯನ್ನು ಕನೆಕ್ಟ್ ಮಾಡಿ ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾನೆ. ಈಗ ಹೇಳಿ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯನ್ನ ಜೈಲಿಗೆ ಅಟ್ಟೋದು ಮತ್ತು ಗಡಿಪಾರು ಮಾಡೋದು ಅನಿವಾರ್ಯ ಅಲ್ವಾ? ಹೌದಾ ಅಲ್ವೋ ನೀವೇ ಹೇಳಿ. ವಿದೇಶಿ ಪೌರತ್ವವನ್ನ ಇಟ್ಕೊಂಡು ಈ ದೇಶವನ್ನ ಲೂಟಿ ಹೊಡಿತಾ ಇರುವಂತಹ ವ್ಯಕ್ತಿಯನ್ನ ಇಲ್ಲಿನ ಜನಪ್ರತಿನಿಧಿ ಆಗೋದಕ್ಕೆ ಬಿಟ್ಟಿರೋದು, ಪ್ರಧಾನಿ ಅಭ್ಯರ್ಥಿ ಅಂತ ಪ್ರಾಜೆಕ್ಟ್ ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ದುರಂತ ಅಲ್ವಾ? ಹೌದಾ ಅಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.